ನಿಮ್ ನಿರೋಷ ಮೇಡಮ್ ಎಲ್ಲ ಹೋಗವ್ರೆ ಗೊತ್ತಿಲ್ಲ. ಎಲ್ಲೋಗಿದ್ರಿ ಇಬ್ರು? ಅದು ನೋಡು, ಡೆಕೋರೇಷನ್ ಐಟಮ್ ಎಲ್ಲ ತರಕ್ ಹೋಗಿದ್ವಿ. ಇವತ್ತು ಫಂಕ್ಷನ್ ಅಲ್ವಾ, ಅದಕ್ಕೆ. ಏನ್ ಫಂಕ್ಷನ್ ಇವತ್ತು? ಇವತ್ತು ಪ್ರಫುಲ್ ಚಂದ್ರ ವಿದ್ಯಾಸಾಗರ್ ರಾಮಚಂದ್ರ ಶಾಸ್ತ್ರಿ ಅವ್ರ ಬರ್ತ್ಡೇ ಅಲ್ವಾ, ಅದಕ್ಕೆ. ಅಲ್ವೇನೋ ಸಾಕ್ಷಿ? ಹ್ಞೂ ಅದಿ, ಇವತ್ತು ಅವ್ರ ಬರ್ತ್ಡೇ. 3 ಜನನು ಒಂದೇ ದಿನ ಹುಟ್ಟಿದ್ರಾ? ಇವರು 3 ಜನ ಅಲ್ಲ, ಒಬ್ರೇ. ಮತ್ತೆ ಇವ್ರ ಹೆಸರು ಚ್ವಿಂಗಮ್ ತರ ಇಷ್ಟು ಉದ್ದ ಇದೆ. ಹೆಸರೇನು ಅಷ್ಟು ಉದ್ದ ನಿಜ, ಆದ್ರೆ ಅವ್ರ ಕೀರ್ತಿ ಅದಕ್ಕಿಂತ ದೊಡ್ಡದು ಅಲ್ವೇನೆ ಸಾಕ್ಷಿ? ಹೌದು ಅದಿ. ಆ ವ್ಯಕ್ತಿ ಏನಾಗಿದ್ರು? ಅಯ್ಯೋ, ಏನಾಗಿದ್ರು ಅಂತ ಕೇಳ್ತಿದ್ಯಲ್ಲೋ, ನಿನಗಷ್ಟು ಗೊತ್ತಿಲ್ವಾ? ಸಾಕ್ಷಿ, ನಿಮ್ಮ ಅಣ್ಣ ತುಂಬಾ ಬುದ್ಧಿವಂತ ಕಣೆ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ದಡ್ಡ ಕ್ಲಾಸಲ್ಲಿ ಕೂತ್ಕೊಂಡು ಸರಿಯಾಗಿ ಪಾಠ ಕೇಳ್ತಿದ್ರೆ ನಿಂಗೂ ಇವ್ರು ಯಾರು ಅಂತ ಗೊತ್ತಿರ್ತಿತ್ತು. ಅದು ಬಿಟ್ಟು ಕ್ಲಾಸಿಗೆ ಚಕ್ಕರ್ ಹಾಕಿ ಹುಡುಗಿರಿಗೆಲ್ಲ ಲೈನ್ ನಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಆಗೋದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟವ್ರಲ್ಲಿ ಇವರು ಒಬ್ರು ಕಣೋ. ಹೌದಾ? ನಂಗೆ ಈ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಸದ್ಯ ಬೇರೆಯವ್ರು ಯಾರನ್ನ ನಂಗೆ ಕೇಳಿದ್ರೆ ನನ್ನ ಮಾನ ಮರ್ಯಾದೆ ಹೋಗಿರೋದು. ಸರಿ, ಫಂಕ್ಷನ್ಗೆ ಅರೇಂಜ್ ಮಾಡೋಣ. ಬನ್ನಿ 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 ಮಕ್ಕಳ, ಸಾಕ್ಷಿ ಬಾ ಮಕ್ಕಳ, ಬನ್ನಿ 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 ಬನ್ನಿ. ಸಾಕ್ಷಿ, ಯಾಕೆ ಕಳ್ಸಿದ್ಯಾ? ಇಲ್ಲ, ಅದು ಬಲೂನ್ಸ್ ಬ್ಲೋ ಮಾಡ್ತಿದ್ನಲ್ಲ, ತುಂಬ ಧೂಳು ಬಿತ್ತು. ತುಸು ಹುಷಾರಾಗಿ ನೋಡ್ಕೊಂಡ್ ಮಾಡ್ಬೇಕಲ್ವಾ? ಸರಿ, ಬೇಗ ರೆಡಿ ಮಾಡಿ. ಮಕ್ಕಳ, ನಿಮ್ಗೆಲ್ಲ ಒಂದು ಕ್ವಶನ್ ಕೇಳಲಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು? ಸಾಕ್ಷಿ ಸಾಕ್ಷಿ ರಂಜಿತ್, ಸಾಕ್ಷಿ. ಮೇಡಮ್, ಸಾಕ್ಷಿ ಅಂದ್ರೆ ಯಾರು? ಸಾಕ್ಷಿ ಅಂದ್ರೆ ಇವನು ಪ್ರೀತಿಸ್ತಾ ಇರೋ ಹುಡುಗಿ ಡಾಕ್ಟರ್. ಸಾಧ್ಯವಾದ್ರೆ ಅವ್ರನ್ನೊಮ್ಮೆ ಕರೆಸಿ. ಅವ್ರು ನೋಡಿದ್ರೆ ಇವ್ರು ಬೇಗ ಸರಿ ಹೋಗ್ಬೋದು. ಸರಿ ಡಾಕ್ಟರ್, ಈಗಲೇ ಬರೋದಕ್ಕೆ ಹೇಳ್ತೀನಿ. ಹಲೋ, ಹೇಳಿ ಆಂಟಿ. ಸಾಕ್ಷಿ, ರಂಜಿತ್ಗೆ ಎಚ್ಚರ ಆಗಿದೆ. ಅವ್ನು ನಿನ್ನ ಹೆಸರನ್ನೇ ಕನ್ವರ್ಸ್ತಾ ಇದ್ದಾನೆ. ಬೇಗ ಬಾಮ್ಮ. ಸರಿ ಆಂಟಿ, ನಾನು ಬರ್ತೀನಿ. ಬೇಗ ಹೊರಟ್ಬಿಡು. ಹೇಗೆ ಹೋಗೋದು? ಅದೇ ಬೇರೆ ಇಲ್ಲೇ ಇದ್ದಾನಲ್ಲ, ಅವ್ನ ಕಣ್ ತಪ್ಪಿಸಿ ಹೇಗೆ ಹೋಗ್ಲಿ? ನಿರೋಷ, ರಂಜಿತ್ಗೆ ಎಚ್ಚರ ಆಗಿದ್ಯಂತೆ. ಅವರು ನನ್ನ ಹೆಸರನ್ನ ಕನ್ವರಿಸ್ತಾ ಇದ್ದಾರಂತೆ. ಆದಿ ಇಲ್ಲೇ ಇದ್ದಾನೆ, ಏನು ಮಾಡಲಿ?
ಅದೇ ನಾವಿಬ್ರು ಹೋಗಿ ಮಕ್ಳಿಗೆ ಏನಾದ್ರು ತಿನ್ನಕ್ ತರೋಣ. ಇಬ್ರೇ ಯಾಕೆ? ಸಾಕ್ಷಿನೂ ಕರ್ಕೋ, 3 ಜನ ಆಟೋಲ್ ಹೋಗಿ ಏನೋ ತಗೊಂಬರೋಣ. ಸಾಕ್ಷಿ ಯಾಕೋ ಅವಳಿಲ್ಲೇ ಮಕ್ಳು ನೋಡ್ಕೊಂಡಿರ್ಲಿ, ನಾವಿಬ್ರೇ ಹೋಗಿ ಬರೋಣ. ಅಯ್ಯೋ, ಮಕ್ಳನ್ನ ಕರ್ಕೊಳ್ಳೆ, ಇನ್ನೊಂದು ಆಟೋ ಮಾಡ್ಕೊಂಡು ಹೋಗೋಣ. ಅಯ್ಯೋ ಹೋಗೋ, ನಿನಗೆ ಸ್ವಲ್ಪನೂ ಏನು ಅನ್ಸೋದೇ ಇಲ್ಲ, ನಿನಗೆ ಟೇಸ್ಟೇ ಇಲ್ಲ, ಒಳ್ಳೆ ಪೆದ್ದು ಥರ ಆಡ್ತೀಯ. ನಿನ್ನಂತ ದಡ್ಡನೋಗಿ ಇಷ್ಟಪಟ್ನಲ್ಲ, ನಾನು ದಡ್ಡಿ. ಯಾಕೆ ಹಂಗತ್ಯ? ಮತ್ತಿನ್ನೇನು, ನಾವಿಬ್ಬರೇ ಹೋದರೆ ಪ್ರೈವಸಿ ಇರುತ್ತೆ. ನಿನಗೆ ಸ್ವಲ್ಪನೂ ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ. ನಾವಿಬ್ಬರೇ ಬೈಕಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು. ನಿನಗೆ ಅಷ್ಟು ಗೊತ್ತಾಗಲ್ವೇನೋ? ಓ, ನೀನು ಹಾಗೆ ಹೇಳ್ತಿದ್ಯಾ? ಸರಿ ನಡಿ. ಸಾಕ್ಷಿ, ನಿನ್ನ ಮಕ್ಳು ನೋಡ್ಕೊಂತಾರೋ, ನಾವಿಬ್ರು ಮಕ್ಳಿಗೆ ಏನೋ ತಗೊಂಬರ್ತೀವಿ, ಆಯ್ತಾ? ಸರಿ ನಡಿ 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 ನಡಿ.